ಆಕಾಶವಾಣಿ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಶಾ ಕಿರಣ ಸಾರ್ವಜನಿಕರ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆಗೆ ಆಶಾ ಕಿರಣ ನಿಮ್ಮ ಮನೆ ಬಾಗಿಲ ಬಳಿ ನಿಮ್ಮ ಕುಟುಂಬದ ಪ್ರತಿ ಸದಸ್ಯರ ಕಣ್ಣಿನ ತಪಾಸಣೆ. ದೃಷ್ಟಿದೋಷವಿದ್ದರೆ ಕನ್ನಡಕ ಉಚಿತ. ಕಣ್ಣಿನ ಪೊರೆ, ಕಣ್ಣಿನ ಇತರ ಕಾಯಿಲೆಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ. ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆಶಾ ಕಿರಣ ಯೋಜನೆ ಚಾಲ್ತಿಯಲ್ಲಿದೆ. ಕಣ್ಣಿನ ಆರೋಗ್ಯ, ದೃಷ್ಟಿಯ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲಿದೆ ಆಶಾ ಕಿರಣ ಯೋಜನೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆರೋಗ್ಯ ಧಾರೆ. ಆರೋಗ್ಯ ಧಾರೆ ಶ್ರೋತೃಗಳೇ ನಮಸ್ಕಾರ. ಆರೋಗ್ಯ ಧಾರೆ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗನೂ ಮುಖ್ಯನೇ, ಆದ್ರೆ ಮೆದುಳಿನ ನಂತರ ಇರುವ ಸೂಕ್ಷ್ಮವಾದ ಒಂದು ಅಂಗ ಅಂತಂದ್ರೆ ಕಣ್ಣು ಅಂತ ಹೇಳ್ತಾರೆ. ಕಣ್ಣುಗಳು ಮನುಷ್ಯ ಹುಟ್ಟದಾಗಿಂದ ಸಾಯೋ ತನಕ ನಿರಂತರವಾಗಿ ಇದನ್ನು ಉಪಯೋಗಿಸ್ತಾ ಇರ್ತೇವೆ. ಆದರೆ ಈ ಕಣ್ಣುಗಳು ನಮ್ಮ ಜೀವನಕ್ಕೆ ಬಣ್ಣ ಹಾಗೂ ಬೆಳಕನ್ನು ಕೊಡುತ್ತೆ. ಇಂತಹ ಕಣ್ಣುಗಳ ದೃಷ್ಟಿಯ ವಿಶೇಷ ಕಾಳಜಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಶಾ ಕಿರಣ ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದಿದೆ. ಏನಿದು ಆಶಾ ಕಿರಣ ಯೋಜನೆ? ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಂಧತ್ವ ನಿವಾರಣಾ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಜಿ ಶ್ಯಾಮಸುಂದರ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಆಶಾ ಕಿರಣ ತುಂಬಾ ಚೆನ್ನಾಗಿದೆ ಹೆಸರು. ಏನಿದು ಯೋಜನೆ? ಇದರ ಉದ್ದೇಶ ಸಮಗ್ರ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ಕನ್ನಡಕಗಳ ವಿತರಣೆ ಅಂತ ಹೇಳಿದ್ರೆ ಯಾರಿಗೆ ಮಾಡ್ತೀರಾ ಇದನ್ನ ಎಲ್ಲಾ ಪಾಪ್ಯುಲೇಷನ್ಗೆ, ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆಯವರೆಗೂ ಪ್ರತಿಯೊಬ್ಬರಿಗೂ ನಾವು ಕಣ್ಣಿನ ತಪಾಸಣೆ ಮಾಡ್ತೀವಿ. ತಪಾಸಣೆ ಮಾಡಿ ಯಾರ್ಯಾರಿಗೆ ತೊಂದರೆ ಇದೆ ಅಂತ ಕಂಡಿಡಿದು ಬಿಟ್ಟು ಅವರಿಗೆ ಕನ್ನಡಕ ಬೇಕಾದ್ರೆ ಕನ್ನಡಕ ಕೊಡ್ತೀವಿ, ಶಸ್ತ್ರಚಿಕಿತ್ಸೆ ಬೇಕಾದ್ರೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಅಥವಾ ಬೇರೆ ತೊಂದರೆ ಇದ್ರೂ ಅದನ್ನ ತೃತೀಯ ಮಟ್ಟದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಚಿಕಿತ್ಸೆ ಕೊಡ್ತೀವಿ. ಇದ್ರ ಉದ್ದೇಶ. ಅಂದ್ರೆ ಪ್ರತಿಯೊಬ್ಬರಿಗೂ ಕಣ್ಣಿನ ತಪಾಸಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ಹೇಗ್ ಮಾಡ್ತೀರಾ ಪ್ರತಿಯೊಬ್ಬರಿಗೂ? ಅದೇ ಮೇಡಮ್ ಈ ಕಾರ್ಯಕ್ರಮದ ವಿಶೇಷ. ಇಷ್ಟು ದಿನ ಮೊದಲು ಕಣ್ಣಿನ ತೊಂದರೆ ಇತ್ತು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಬಂದು ತೋರಿಸ್ಕೋಬೇಕಾಗಿತ್ತು. ಆಸ್ಪತ್ರೆಯಲ್ಲಿ ಕಣ್ಣಿನ ತಜ್ಞರು ಸಿಗ್ತಾ ಇದ್ರು. ಈಗ ಏನು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅಂಧತ್ವದ ಪ್ರಮಾಣ 1.6 ಇದೆ. ಈಗ ಅದನ್ನ ನಾವು 0.25ಗೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮಿಸ್ ಆಗ್ಬಿಡ್ತಾರೆ, ಯಾರು ಹಾಸ್ಪಿಟಲ್ಗೆ ಬರೋದಿಲ್ಲ. ಇದು ಹೆಚ್ಚಿಗೆ ಗ್ರಾಮೀಣ ಪ್ರದೇಶದ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಹೋಗ್ಬೇಕಂದ್ರೆ ಸುಮಾರು ಒಂದು 20 ಕಿಲೋಮೀಟರ್ 15 ಕಿಲೋಮೀಟರ್ ದೂರ ಆಗುತ್ತದೆ. ಅವ್ರು ಹೋಗೋದಕ್ಕಾಗೋದಿಲ್ಲ. ಮತ್ತೆ ಹಳ್ಳಿಗಳಲ್ಲಿರೋ ವಯಸ್ಸಾದವರು ಅವ್ರನ್ನ ಯಾರು ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ, ಅವ್ರು ಕರ್ಕೊಂಡು ಹೋಗೋದಿಲ್ಲ, ಅವ್ರನ್ನ ಸ್ವಲ್ಪ ನೆಗ್ಲೆಕ್ಟೆಡ್ ಇರ್ತಾರೆ. ಅಂತವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಆದ್ರೆ ಅವ್ರು ಹೋಗದೆ ಇರೋದ್ರಿಂದ ಅವ್ರ ಕಣ್ಣಿನ ಪ್ರಾಬ್ಲಮ್ ಹಾಗೆ ಉಟ್ಕೊಂಡ್ಬಿಡ್ತದೆ. ನೀವು ಮೊದಲೇ ಹೇಳಿದ್ರಿ ಕಣ್ಣು ಬಹಳ ಇಂಪಾರ್ಟೆಂಟ್ ಅಂಗ ಅಂತ. ಯಾವಾಗ ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಜೀವನದಲ್ಲಿ ಜಿಗುಪ್ಸೆ ಬರುತ್ತೆ. ನಿಜ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಹೆಣ್ಮಕ್ಳು ಕೆಲವು ಕೆಲಸಗಳು ಮಾಡ್ತಾರೆ ಹಳ್ಳಿಗಳಲ್ಲಿ. ಅಕ್ಕಿಯಲ್ಲಿ ಕಲ್ಲು ಹಾರಿಸೋದು, ಅಕ್ಕಿಯಲ್ಲಿ ಕಲ್ಲು ಸರಿಯಾಗಿ ಕಾಣದೇ ಇದ್ರೆ ಅವರು ಅದನ್ನ ಸರಿಯಾಗಿ ಶುಚಿ ಮಾಡೋಕ್ಕಾಗೋದಿಲ್ಲ. ಬಟ್ಟೆ ಹೊಲಿಯೋಕೆ ಸೂಜಿಗೆ ದಾರ ಹಾಕ್ಬೇಕು. ಆ ದಾರ ಹಾಕ್ಬೇಕಾದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಮೇನ್ ವಿಷಯ ಏನಂತ ಹೇಳಿದ್ರೆ ಅವ್ರಿಗೆ ಇದೊಂದು ತೊಂದರೆ, ಇದನ್ನ ಕನ್ನಡಕ್ಕೆ ಹಾಕೋದ್ರಿಂದ ಅಥವಾ ಬೇರೆ ಚಿಕಿತ್ಸೆಯಿಂದ ಸರಿ ಮಾಡ್ಕೋಬಹುದು ಅನ್ನೋದು ಅರಿವೇ ಇರೋದಿಲ್ವಾ ಅವ್ರಿಗೆ. ಇದನ್ನ ಹೋಗಿ ತೋರಿಸ್ಕೋಬೇಕು, ಏನೋ ನನಗಿದೆ ಅಂತ ಹಾಗೆ ಬಿಟ್ಬಿಟ್ಟಿರ್ತಾರೆ. ಹಾಗೆ ಪಾಪ ಕಷ್ಟಪಡ್ತಾ ಇರ್ತಾರೆ. ಮತ್ತೆ ಕೆಲವರೊಬ್ರು ವಯಸ್ಸಾದ್ಮೇಲೆ ಕಣ್ಣು ಇದೇ ರೀತಿ ಸ್ವಲ್ಪ ಕಾಣಿಸದೇ ಇರಬಹುದು, ನಿರ್ಲಕ್ಷ್ಯ ಕೂಡ ಮಾಡುವ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡೋದು ಯಾಕಂತ ಹೇಳಿದ್ರೆ ಅದೇನು ನಡೀತದೆ ಬಿಡು, ಹೇಗೋ ಅವ್ರು ಏನು ವಯಸ್ಸಾಗ್ಬಿಟ್ಟಿದೆ ಅವನಿಗೆ ಅಂತ ಹೇಳ್ಬಿಟ್ಟು ಬೇರೆಯವರು ನೆಗ್ಲೆಕ್ಟ್ ಮಾಡ್ತಾರೆ, ಅದಕ್ಕೇನು ಬೇಕಾಗಿಲ್ಲ ಅಂತ. ಇದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಉದ್ದೇಶ ಅಂತ ಜನರು ಯಾರಿದ್ದಾರೆ ಅವ್ರನ್ನ ಪೂರ್ತಿ ಕವರ್ ಮಾಡಿ ಅವ್ರಿಗೆಲ್ಲರೂ ಕಣ್ಣಿನ ಚಿಕಿತ್ಸೆಯನ್ನು ಕೊಡೋದೇ ಈ ಉದ್ದೇಶ ಮೇಡಮ್. ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮನೆಗೂ ಹೋಗ್ತೀವಿ. ನಾವು ಅಂದ್ರೆ ಮನೆ ಬಾಗಿಲಿಗೆ ಹೋಗಿ ಅವರ ಕಣ್ಣಿನ ತಪಾಸಣೆಯನ್ನ ಮಾಡ್ತೀರಾ? ಹೌದು ಮೇಡಮ್. ಇದು ಸಾಧ್ಯನಾ ಡಾಕ್ಟರ್ ಶ್ಯಾಮಸುಂದರ್ ಅವರೇ? ನಮ್ಮ ಕರ್ನಾಟಕದ ಜನಸಂಖ್ಯೆ ಇಷ್ಟಿದೆ, ಮನೆ ಬಾಗಿಲಿಗೆ ಹೋಗಿ ಒಬ್ಬರಿಗೆ 2 ಕಣ್ಣು ಅಂತಂದ್ರೂ ಹೇಗೆ ಸಾಧ್ಯ? ಇದು ಹೇಗೆ ಮಾಡ್ತಾ ಇದ್ದೀರಾ ನೀವು? ಈಗ ಪ್ರಾಯೋಗಿಕವಾಗಿ 4 ಜಿಲ್ಲೆಗಳಲ್ಲಿ ಮಾತ್ರ ತಗೊಳ್ತಾ ಇದ್ದೀವಿ. ಯಾವ ಜಿಲ್ಲೆ? ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕಲಬುರಗಿ ಮತ್ತು ಹಾವೇರಿ. ಈ ಜಿಲ್ಲೆಗಳು ಮಾತ್ರ ಪ್ರಾರಂಭ ಮಾಡಿ ಈಗ ಮಾಡ್ತಾ ಇದ್ದೀವಿ.
ಯಾರು ತಪಾಸಣೆಯನ್ನ ಸೊ ಮಾಡ್ತಾರೆ? ಹೀಗೆ ನಾವು ಅದಕ್ಕೆಲ್ಲ ತುಂಬಾ ಪ್ಲಾನ್ ಮಾಡಿದ್ವಿ ಮೇಡಮ್. ನಾವು ಸುಮ್ಮನೆ ಏನು ಮಾಡ್ತಾ ಇಲ್ಲ ಇದನ್ನ. ಗೌರ್ಮೆಂಟ್ ಸುಮಾರು 1 ವರ್ಷದಿಂದ ಇದು ಯಾವ ತರ ಮಾಡಬೇಕು ಅಂತ ಪ್ಲಾನ್ ಮಾಡಿ ಎಲ್ಲ ಮಾಡಿದೆ. ಪ್ರೈಮರಿ ಸ್ಕ್ರೀನಿಂಗ್ ಅಂತ ಕರಿತೀವಿ, ಮನೆಗೆ ಹೋಗಿ ತಪಾಸಣೆ ಮಾಡೋದನ್ನ. ಇದನ್ನ ಆಶಾ ಕಾರ್ಯಕರ್ತೆಯರಿಂದ ಮಾಡಿಸ್ತಾ ಇದೀವಿ ನಾವು. ಆಶಾ ಕಾರ್ಯಕರ್ತೆಯರಿಗೆ ನಿಮ್ಗೆ ಗೊತ್ತಿದ್ದಂಗೆ ಅವ್ರಿಗೇನು ಕಣ್ಣಿನ ಬಗ್ಗೆ ಏನು ಗೊತ್ತಿಲ್ಲ. ಅದಕ್ಕೆ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದೀವಿ ಮೇಡಮ್ ನಾವು, ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ. ಅದಕ್ಕೆ ಒಂದು ಕಿಟ್ ಕೊಟ್ಟಿದ್ದೀವಿ ನಾವು. ಆ ಕಿಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಚಾರ್ಟ್ ಇರ್ತದೆ. ನೀವು ಆಸ್ಪತ್ರೆಯಲ್ಲಿ ಕಣ್ಣಿನ ಪರೀಕ್ಷೆ ಮಾಡುವಾಗ ನೋಡ್ಬೇಕಾದ್ರೆ ಒಂದು ಚಾರ್ಟ್ ಇಟ್ಟಿರ್ತೀವಿ, ABCD. ಎಸ್, ಅದನ್ನ ಸ್ನೆಲ್ಲರ್ಸ್ ಚಾರ್ಟ್ ಅಂತ ಕರಿತೀವಿ. ಆ ಸ್ನೆಲ್ಲರ್ಸ್ ಚಾರ್ಟ್ ಅವ್ರು ಕೊಡ್ತೀವಿ. ಅದನ್ನ 3 ಮೀಟರ್ ದೂರದಲ್ಲಿ ಒಂದು ಹಗ್ಗ ಕೊಟ್ಟಿರ್ತೀವಿ. ಹಗ್ಗ ಯಾಕಂದ್ರೆ ಅಲ್ಲಿ ಹೆಚ್ಚಿಗೆ ನಾವು ಏನು ಜಾಸ್ತಿ ಮಾಡೋಕೆ ಒಂದು 3 ಮೀಟರ್ ಹಗ್ಗ ನಾವೇ ಕೊಟ್ಬಿಟ್ಟಿದ್ವಿ. ಆ 3 ಮೀಟರ್ ಹಗ್ಗದಲ್ಲಿ ಇಟ್ಕೊಂಡು ಅಲ್ಲಿ ನಿಲ್ಲಿಸಿ ಮನುಷ್ಯನ ಇಲ್ಲಿಂದ ಇಟ್ಕೊಂಡು ಇದು ಓದೋಕೆ ಬರುತ್ತಾ, ಎಲ್ಲಿವರೆಗೂ ಓದೋಕೆ ಬರುತ್ತೆ, ಮೇಲಿಂದ ಕೆಳಗವರೆಗೆ. ಮೇಲಿಂದ ಕೆಳಗವರೆಗೂ ಹೋದ್ರೆ 6x6 ಅಂತ ಕರಿತೀವಿ. ಕೆಳಗಿನವರೆಗೂ ಹೋದ್ರೆ ಅವ್ರಿಗೆ ಕಣ್ಣು ಚೆನ್ನಾಗಿ ಕಾಣ್ತಿದೆ ಅಂತ ಅರ್ಥ. ಅದ್ರ ಬಿಟ್ಟು ಮೇಲಿಂದ ಕೆಳಗಿನ ಲೈನ್ ಕಾಣಲಿಲ್ಲ, 2ನೇ 3 ಲೈನ್ ಕಾಣಿಸಿದೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕಾಣಿಸಿದ್ರೆ ಅವ್ರ ಕಣ್ಣಿನ ತೊಂದರೆ ಇದೆ ಅಂತ. ಇಷ್ಟೇ ಅವ್ರು ಕಂಡು ಹಿಡಿತಾರೆ. ಇನ್ನು ಹೆಚ್ಚಿಗೆ ಏನು ಅವ್ರಿಗೆ ಯಾಕಂದ್ರೆ ನಾಲೆಡ್ಜ್ ಇಲ್ದಿರೋದ್ರಿಂದ ಇಷ್ಟೇ ಕಂಡು ಹಿಡಿತಾರೆ. ಇಷ್ಟು ಕಂಡು ಹಿಡಿದ್ರೆ ನಮ್ಗೆ ಸಾಕು, ಕಣ್ಣಿನ ತೊಂದರೆ ಇದೆ ಅಂತ ಗೊತ್ತಾಯ್ತು. ಅಂದ್ರೆ ದೃಷ್ಟಿ ದೋಷ ಇದ್ರೆ ಮಾತ್ರ ಈ ಒಂದು ಪರೀಕ್ಷೆ ಏನ್ ಹೇಳಿದ್ರಿ ಓದೋದು ಅದರಲ್ಲಿ ಗೊತ್ತಾಗುತ್ತೆ. ಇದು ದೃಷ್ಟಿ ದೋಷ ಇದ್ದವ್ರಿಗೆ ಸರಿ, ಒಪ್ಕೊಳ್ಳೋಣ. ಇನ್ನು ಕೆಲವರಿಗೆ ಕಣ್ಣಲ್ಲಿ ಪೊರೆ ಬಂದಿರುತ್ತೆ, ಅಥವಾ ಕಣ್ಣಲ್ಲೇನೋ ನೀರ್ ಸೋರ್ತಾ ಇರಬಹುದು, ಕಣ್ಣು ಕೆಂಪಾಗಿರಬಹುದು. ಇಂಥದಕ್ಕೆಲ್ಲ ಏನ್ ಮಾಡ್ತೀರಾ? ಕಣ್ಣಿನ ಪೊರೆ ಬಂದಿರೋರಿಗೆ ಕಣ್ಣು ಕಾಣೋದಿಲ್ಲ ಮೇಡಮ್ ಸರಿಯಾಗಿ. ಅವ್ರಿಗೆ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಆ ಡಿಸ್ಟೆನ್ಸ್ ಅನ್ನು ಇಟ್ಕೊಂಡು ಬೆರಳೆಷ್ಟು ಅಂತ ತೋರಿಸ್ತೀವಿ. ನಾವಿಗೆ 5 ಬೆರಳಿದ್ರೆ 5 ಹೇಳಬೇಕು, 3 ಇದ್ರೆ 3 ಹೇಳಬೇಕು. ಅವ್ರಿಗೆ ಯಾವಾಗ ಕಾಣೋದಿಲ್ಲ ಅದು ಅವ್ರಿಗೆ ಕಣ್ಣಿನ ಪೊರೆ ಇದೆ, ಕಾಣಿಸ್ತಾ ಇಲ್ಲ ಅಂತ ನಾವು ಕಂಡುಹಿಡಿತೀವಿ. ಮೇಯ್ನ್ ಇವೆರಡೇ ಮೇಡಮ್, ದೃಷ್ಟಿದೋಷ ಮತ್ತು ಕಣ್ಣಿನ ಪೊರೆ. ಇವೆರಡನ್ನು ಮಾಡೋದಕ್ಕೆ ಈ ಕಾರ್ಯಕ್ರಮ ಇದೆ ಮುಖ್ಯವಾಗಿ. ಆದರೆ ಬೇರೆ ಕಾಯಿಲೆಗಳು ಇದಾವೆ ಕಣ್ಣಿಗೆ. ಡಯಾಬಿಟಿಸಿಂದ ಡಯಾಬಿಟಿಕ್ಸ್ ರೆಟಿನೋಪತಿ ಅಂತ ಬರುತ್ತೆ. ಕಣ್ಣು ಕೆಂಪಾಗುವಂಥದ್ದು ಒಂದು ಕಂಜಂಕ್ಟಿವೈಟಿಸ್ ಬರ್ತದೆ. ಮತ್ತೆ ಕೆಲವೆಲ್ಲ ಬೇರೆ ಪ್ರಾಬ್ಲಮ್, ರೆಟಿನಾ ಪ್ರಾಬ್ಲಮ್ ಇರ್ತದೆ. ಇವನ್ನು ಇದ್ರಲ್ಲೂ ಸಹ ಈ 2 ಪರೀಕ್ಷೆಗಳಲ್ಲಿ ಕಂಡುಹಿಡಿಬೋದು ನಾವು. ಏನು ಅಂತ ಗೊತ್ತಾಗೋದಿಲ್ಲ, ಒಟ್ಟಲ್ಲಿ ಕಣ್ಣಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗ್ತದೆ. ಈಗ ಆಶಾ ಕಾರ್ಯಕರ್ತೆಯರು ನೀವು ಕೊಟ್ಟಿರುವಂತಹ ಆ ಒಂದು ಕಿಟ್ ಅನ್ನು ತೆಗೆದುಕೊಂಡು ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಪರೀಕ್ಷೆ ಮಾಡಿದ್ರು. ಒಂದಿಷ್ಟು ಜನಕ್ಕೆ ಏನೋ ತೊಂದರೆ ಇದೆ, ಇವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಥವಾ ಕಣ್ಣಿನಲ್ಲಿ ಪೊರೆ ಇರುವ ಸಾಧ್ಯತೆ ಇದೆ ಅಂತ. ನಂತರ ಏನ್ ಮಾಡ್ತಾರೆ? ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ತೀವಿ ನಾವು. ಪ್ರತಿ ಮನೆಗೂ ಹೋಗ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ತೀವಿ. ಆ ಸ್ಟಿಕ್ಕರಲ್ಲಿ 3 ಬಣ್ಣ ಇರುತ್ತೆ, ಕೆಂಪು ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ ಅಂತ. ಹಸಿರು ಬಣ್ಣಕ್ಕೆ ನಾವು ಮಾರ್ಕ್ ಮಾಡಿದ್ರೆ ಎಲ್ಲರನ್ನೂ ಪರೀಕ್ಷೆ ಮಾಡಿದ್ದೀವಿ, ಅಲ್ಲಿ ಕಣ್ಣಿನ ತೊಂದರೆ ಯಾರಿಗೂ ಇಲ್ಲ ಅಂತ. ಕೆಂಪು ಬಣ್ಣಕ್ಕೆ ನಾವು ಮಾರ್ಕ್ ಮಾಡಿದ್ರೆ ನಾವು ಪರೀಕ್ಷೆ ಮಾಡಿದ್ದೀವಿ, ತೊಂದರೆ ಯಾರಿಗೂ ಒಬ್ರಿಗೊಬ್ಬರಿಗೂ ಇದೆ ಅಂತ ಹೇಳ್ಬಿಟ್ಟು. ಹಳದಿ ಬಣ್ಣ ಮಾಡಿದ್ರೆ ಅವರು ಇನ್ನೂ ಯಾರು ಕೆಲವರು ಸಿಕ್ಕಿಲ್ಲ, ಅದು ನೆಕ್ಸ್ಟ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಇನ್ನೊಂದು ಸರಿ ಹೋದಾಗ ಅದನ್ನ ಕನ್ವರ್ಟ್ ಮಾಡ್ತೀವಿ. ಸೊ ಈ ತರ ಮನೆ ಮೇಲೂ ಇದೆ. ಈಗ ಎಲ್ಲೆಲ್ಲಿ ನಾವು ಜಿಲ್ಲೆಗಳು ಮಾಡಿದ್ವಿ ಅಲ್ಲಿ ಅಂಟಿಸಿದೀವಿ. ಒಂದು ಮನೆಯ ಕುಟುಂಬದ ಎಲ್ಲ ಸದಸ್ಯರ ಕಣ್ಣಿನ ತಪಾಸಣೆಯನ್ನು ನೀವು ಮಾಡ್ತೀರಾ? ಮಾಡ್ಲೇಬೇಕು ಮೇಡಮ್, ಒಂದ್ಸಾರಿ ನೆಕ್ಸ್ಟ್ ಇನ್ನೊಂದು ದಿವಸ ಹೋಗ್ತಾರೆ. ಯಾಕಂದ್ರೆ ಆಶಾ ಕಾರ್ಯಕರ್ತವರು ಅದೇ ಊರಲ್ಲಿ ಸಾಮಾನ್ಯವಾಗಿ ಇರೋದ್ರಿಂದ ಅವು ಇವತ್ತು ಸಿಗ್ಲಿಲ್ಲ ಅಂದ್ರೆ 3 ದಿನ ಬಿಟ್ಟು ಮತ್ತೆ ಹೋಗ್ತಾರೆ. ಆವಾಗ ನಾವು ಕವರ್ ಮಾಡಿ ಎಲ್ಲರೂ ಕವರ್ ಮಾಡ್ತೀವಿ. ಈಗ ಅವರಿಗೆ ಏನೋ ದೃಷ್ಟಿ ದೋಷ ಇತ್ತು ಅಂತಂದ್ರೆ ನೀವು ಪಟ್ಟಿಯನ್ನ ಮಾಡ್ಕೊಳ್ತೀವಿ, ಒಂದು ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಆ ನಂತರ ಅವ್ರಿಗೆಲ್ಲ ಒಂದು ಪಟ್ಟಿ ಮಾಡ್ಕೊಳ್ತಾರೆ ಮೇಡಮ್. ಅವರು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಅವರಿಗೆ ಒಂದು ಚೀಟಿ ಕೊಡ್ತೀವಿ ನಾವು. ಯಾರಿಗೆ ತೊಂದರೆ ಇದೆ ಅವ್ರಿಗೆ ಚೀಟಿ ಕೊಟ್ಟು ಇಂಥ ದಿನ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಡಬೇಕು ಅಂತ ಒಂದು ದಿನಾಂಕ ಕೊಡ್ತೀವಿ. ಸುಮಾರು 2-3 ಹಳ್ಳಿಗಳು ಸೇರಿ ಒಂದು ಪ್ರಾಥಮಿಕ ಕೇಂದ್ರಕ್ಕೆ ಸುತ್ತಮುತ್ತಲಿರೋ ಹಳ್ಳಿ ಇದಕ್ಕೆ ಟ್ಯಾಗ್ ಮಾಡಿರ್ತೀವಿ. ಒಂದು ದಿನಾಂಕ ಕೊಡ್ತೀವಿ. ಆ ದಿನಾಂಕದಂದು ಇಲ್ಲಿಗೆ ಬರ್ಬೇಕು ಅವರು. ಈ ತರ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಪಾಪ್ಯುಲೇಷನ್ ಕವರ್ ಮಾಡಿದ್ವಿ. ಇದು ಪ್ರೈಮರಿ ಸ್ಕ್ರೀನಿಂಗ್. ಆಮೇಲೆ ಅವರು ಇಲ್ಲಿಗೆ ಬಂದಾಗ ನಾವು ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ಆಫ್ತಾಲ್ಮಿಕ್ ಆಫೀಸರು ಮತ್ತೆ ಇನ್ನೊಬ್ಬರು ಸ್ಟಾಫು, ಸಾಧ್ಯವಾದರೆ ಕಣ್ಣಿನ ವೈದ್ಯರು, ಆಫ್ತಾಲ್ಮಾಲಜಿಸ್ಟು ಸಾಧ್ಯವಾದರೆ, ಯಾಕಂದರೆ ಎಲ್ಲ ಕಡೆ ಸಿಗೋದಿಲ್ಲ. ನಾವು ಆಫ್ತಾಲ್ಮಿಕ್ ಅಸಿಸ್ಟೆಂಟ್ ಅಂತಲೂ ಅವರು ಆಫ್ತಾಲ್ಮಿಕ್ ಆಫೀಸರ್ ಅಂತ ಕರಿತೀವಿ. ಅವರು ಮಾತ್ರ ಕಡ್ಡಾಯವಾಗಿರಲೇಬೇಕಾದ್ರೆ ಅವರು ಕಣ್ಣಿನ ರೋಗಗಳನ್ನ ಡಯಾಗ್ನೋಸ್ ಮಾಡೋದ್ರಲ್ಲಿ ಪರಿಣಿತರಾಗಿರ್ತಾರೆ. ಅವರು ಆಫ್ತಾಲ್ಮಿಕ್ ಆಫೀಸರು. ಆ ಪೇಷಂಟ್
ಒಂದು PHC ನಲ್ಲಿ ಪ್ರತಿದಿನಕ್ಕೆ 250 ಜನ ಬರಬೇಕು ಅಂತ ನಾವು ಲೆಕ್ಕ ಹಾಕೊಂಡು ಆ ಥರ ಡೇಟ್ ಕೊಟ್ಟಿರ್ತೀವಿ. ಅಂದ್ರೆ ಪ್ರತಿದಿನ ಕಣ್ಣಿನ ಪರೀಕ್ಷೆ ನಡೆಯುತ್ತೆ. ಒಂದು ವಾರದ ಕಾಲ, ವಾರ 10 ದಿನ, ಎಷ್ಟು ಜನಕ್ಕೆ ತೊಂದರೆ ಇದೆ ಅಂತ ನಮ್ಗೆ ಮೊದಲೇ ಗೊತ್ತಿರ್ತದೆ ನಾವು ಆಲ್ರೆಡಿ. ಅದ್ರ ಮೇಲೆ ಒಂದು ವಾರದ 10 ದಿನ ಮೇಲೆ ಕೊಟ್ಟಿದ್ವಿ. ಪ್ರತಿದಿನಕ್ಕೆ 250 ಜನಕ್ಕೆ ಕರಿತೀವಿ. ಆ 250 ಜನಕ್ಕೆ ಅವರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿಬಿಟ್ಟು ಅವ್ರಿಗೆ ಕನ್ನಡಕ ಬೇಕಾ ಅಥವಾ ಆಪರೇಷನ್ ಬೇಕಾ. ದೃಷ್ಟಿದೋಷ ಇರೋರಿಗೆ ಕನ್ನಡಕ ಬೇಕು, ಕಣ್ಣಿನ ಪೊರೆ ಇರೋರಿಗೆ ಆಪರೇಷನ್ ಬೇಕು. ಇದನ್ನ ಮಾಡ್ತಾರೆ. ಕಾರ್ಯಕ್ರಮದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಆಪ್ ಮೂಲಕ ಮಾಡ್ತಾ ಇದೀವಿ. ಒಂದು ಆಪ್ ಕ್ರಿಯೇಟ್ ಮಾಡಿ ಸ್ಪೆಕ್ಟಾಕಲ್ ಆಪ್ ಅಂತ ಕ್ರಿಯೇಟ್ ಮಾಡಿಬಿಟ್ಟಿದೀವಿ. ಅದು ಆವತ್ತಿಂದ ಇನ್ನೂ ನಡೀತಾನೆ ಇದೆ. ಈಗ ಸದ್ಯಕ್ಕೆ ಇವತ್ತಿನವರೆಗೂ ಪ್ರೈಮರಿ ಸ್ಕ್ರೀನಿಂಗ್ ಈ 4 ಜಿಲ್ಲೆಗಳಲ್ಲಿ ಮುಗಿಸ್ಬಿಟ್ಟಿದೀವಿ. ಸೆಕೆಂಡರಿ ಸ್ಕ್ರೀನಿಂಗ್ ನಡೀತಾ ಇದೆ. ಮುಕ್ಕಾಲು ಭಾಗ ನಡೆದಿದೆ, ಇನ್ನೂ ಕಾಲು ಭಾಗ ಇವತ್ತಿಗೂ ನಡೀತಾ ಇದೆ. ಆಪ್ ಅವರು ಯಾವಾಗೂ ಕೆಲಸ ಮಾಡ್ತಿರ್ತಾರೆ. ಅದು ಅಲ್ಲಿ ಕೂತ್ಕೊಂಡು ಇವ್ರಿಗೇನು ತೊಂದರೆ ಇದ್ರೂ ಆಪಲ್ಲಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ. ಅದರಲ್ಲಿ ಪ್ರತಿ ಪೇಷಂಟ್ನೂ ಡೀಟೇಲ್ಸ್ ಎಂಟರ್ ಮಾಡ್ತೀವಿ ನಾವು. ಅವ್ರದ್ದು ಆಧಾರ್ ನಂಬರು, ಅವರ ಹೆಸರು, ಯಾವುದು ಕನ್ನಡಕ, ಅವ್ರಿಗೆ ಎಷ್ಟು ಪವರ್ ಬೇಕು, ದೂರದೃಷ್ಟಿ ದೋಷನ, ಸಮೀಪ ದೃಷ್ಟಿ ದೋಷನ, ಅದ್ರಲ್ಲಿ ಪವರ್ ಇರ್ತದೆ. ಎಂಟರ್ ಮಾಡಿಬಿಟ್ಟು ಆಗಲೇ ನಾವು ಕೇಂದ್ರಕ್ಕೆ ಕಳಿಸ್ಬಿಡ್ತೀವಿ. ಅದನ್ನ ಪ್ರತಿ ಕೇಸನ್ನು ಇದೇ ತರ ಕಳಿಸುವ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಪ್ರತಿಯೊಂದು ಕೂಡ ದಾಖಲಾಗುತ್ತೆ, ಪ್ರತಿಯೊಂದು ದಾಖಲಾಗ್ತಿದೆ ಇದು. ಸೊ ಅಲ್ಲಿ ಇರ್ತದೆ ಅದು. ಆಮೇಲೆ ನಾವು ಕನ್ನಡಕ ಯಾವಾಗ ಕೊಡೋದಕ್ಕೆ ಒಂದು ಟೆಂಡರ್ ಮೂಲಕ ಮಾಡ್ತೀವಿ. ಯಾರು ಸಪ್ಲೈಯರ್ ಇರ್ತಾರೆ ಆ ಸಪ್ಲೈಯರ್ಗೆ ಆಪ್ ಮೂಲಕ ಡೈರೆಕ್ಟ್ ಆಗಿ ಹೋಗುತ್ತೆ ಇದು. ಅವ್ರ ಆಪ್ ಅಲ್ಲೇ ನೋಡ್ಕೊಂಡು ಕನ್ನಡಕಗಳನ್ನು ತಯಾರಿಸಿ ಅದರ ಮೇಲೆ ಆ ಪೇಷಂಟ್ ಹೆಸರು, ಆರೋಗ್ಯ ಕೇಂದ್ರದ ಹೆಸರು, ಊರಿನ ಹೆಸರು ಬರೆದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ತಾರೆ. ಈ ಹಳ್ಳಿ ಅವರು ಬಂದು ಹೋಗ್ಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕನ್ನಡಕರನ್ನ ಇಸ್ಕೋಬಹುದು. ಅದ್ಭುತವಾದ ಪರಿಕಲ್ಪನೆ ಡಾಕ್ಟರ್ ಶ್ಯಾಮ್ ಸುಂದರ್ ಅವರೇ. ಇದು ಮನೆ ಬಾಗಿಲಿಗೆ ಹೋಗಿ ಪರೀಕ್ಷೆಯನ್ನ ಮಾಡ್ತೀರಾ, ಕನ್ನಡಕ ಯಾವತ್ತು ಕೊಡ್ತೀವಿ ಎನ್ನುವ ದಿನಾಂಕವನ್ನು ಕೂಡ ನೀವು ಹೇಳ್ಬಿಡ್ತೀರಾ ನೀವು. ಇನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಅದು ಹೇಗೆ ವ್ಯವಸ್ಥೆಯನ್ನ ಮಾಡಿದ್ದೀರಾ? ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಒಂದು ಲಿಸ್ಟ್ ಮಾಡ್ಕೊಳ್ತೀವಿ, ಯಾರ್ಯಾರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇದನ್ನ ನಾವು ತಾಲ್ಲೂಕು ಆಸ್ಪತ್ರೆಯಲ್ಲಿ ಮಾಡ್ತೀವಿ, ಕೆಲವು ಕಡೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡ್ತೀವಿ. ಇದು ಸರ್ಕಾರದ ಆಸ್ಪತ್ರೆಗಳು. ಇದ್ರ ಜೊತೆಗೆ ಕೆಲವು NGOsನಲ್ಲಿ ಟ್ಯಾಗ್ ಮಾಡ್ಕೊಂಡಿದ್ದೀವಿ. ಈ NGOs ಮೊದಲಿಂದಾನು ನಡೀತಾ ಇದೆ. ಇಂಥವ್ರಿಗೆ ಅಲ್ಲಿಗೂ ಕಳಿಸ್ತೀವಿ. ಬೇರೆ ಬೇರೆ ಕಡೆ ಎಲ್ಲಿ ಅವ್ರಿಗೆ ಅನುಕೂಲ ಇರುತ್ತೋ ಆ ಪ್ಲೇಸ್ಗೆ, ಆ PHCಗೆ ಹತ್ರ ಇರುತ್ತೆ ಅಲ್ಲಿಗೆ ಕಳಿಸ್ತೀವಿ. ಉಚಿತವಾಗಿ ಅವರೇ ಬಂದು ವ್ಯಾನ್ ಬಂದು ಕರ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ವ್ಯಾನ್ಗಳಿದ್ದಾವೆ, ಪ್ರೈವೇಟಲ್ಲೂ ವ್ಯಾನ್ಗಳಿದೆ. ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತೆ ಇಲ್ಲಿಗೆ ವಾಪಸ್ ಬಂದು ಕಟ್ತಾರೆ. ಮತ್ತೆ ಈ ಶಸ್ತ್ರಚಿಕಿತ್ಸೆನ ನಾವು IOL ಹಾಕೋದ್ರಿಂದ ಮಾಡ್ತೀವಿ ಮೇಡಮ್. ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಹಾಕ್ತೀವಿ. ಅದನ್ನ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಹೇಳಿದ್ರೆ ಕಣ್ಣಿನ ಪೊರೆ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಕಣ್ಣಲ್ಲಿ ಲೆನ್ಸ್ ಇರುತ್ತೆ ನಮಗೆ. ಅದು ಕಣ್ಣಿನ ಲೆನ್ಸು ಪಾರದರ್ಶಕತೆ ಕಳ್ಕೊಂಡ್ಬಿಡ್ತದೆ. ಪಾರದರ್ಶಕ ಕಳ್ಕೊಂಡ್ಬಿಟ್ಟು ಸ್ವಲ್ಪ ಮೊಬ್ಬಾಗ್ತದೆ. ಅದು ಮೊಬ್ಬಾಗೋದ್ರಿಂದ ಕಣ್ಣು ನಮಗೆ ಕಾಣೋದಿಲ್ಲ. ಅದನ್ನು ತೆಗೆದುಬಿಟ್ಟು ಒಳ್ಳೆ ಲೆನ್ಸ್ನ ನಾವು ಇಂಟ್ರಾಕ್ಯುಲರ್ ಲೆನ್ಸ್ ಇರುತ್ತೆ, ಅದನ್ನ ಇನ್ಸರ್ಟ್ ಮಾಡ್ತೀವಿ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಕಾಲದಲ್ಲಿ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದವರೆಲ್ಲ ಕಣ್ಣು ಆಪರೇಷನ್ ಮಾಡಿದ್ಮೇಲೆ ಕನ್ನಡಕ ಹಾಕೊಳ್ತಾ ಇದ್ರು. ಇವಾಗ ಅದರ ಅವಶ್ಯಕತೆ ಇಲ್ಲ. ಆ ಕನ್ನಡಕ ಏನಾಗ್ತೀವಿ, ಕಣ್ಣು ಒಳಗಡೆನೆ ಲೆನ್ಸ್ ನಾವು ಅಳವಡಿಸಿರೋದ್ರಿಂದ ಕನ್ನಡಕ ಹಾಕೋ ಅವಶ್ಯಕತೆ ಕೂಡ ಇಲ್ಲ ಅವ್ರಿಗೆ. ಡಾಕ್ಟರ್ ಶ್ಯಾಮ್ ಸುಂದರ್ ಅವರೇ, ಕನ್ನಡಕ ಏನೋ ನೀವು ಕೊಟ್ಬಿಡ್ತೀರಾ ಒಂದ್ಸಲ, ಏನೋ ಪಾಪ ಮುರ್ಕೊಂಡ್ಬಿಟ್ರು ಕನ್ನಡಕ, ಅಥವಾ ಕಳೆದು ಹೋಯಿತು, ಏನೋ ಕೆಳಗಡೆ ಬಿದ್ದು ಆ ಗಾಜಿನ ಮೇಲೆ ಒಂದು ಸಣ್ಣ ಗೆರೆ ಬಂದ್ಬಿಡ್ತು, ಅವ್ರಿಗೆ ಆ ಕನ್ನಡಕ ಪ್ರಯೋಜನಕ್ಕೆ ಬರೋದಿಲ್ಲ. ಆಗ ಅವ್ರಿಗೆ ಮತ್ತೊಂದು ಕನ್ನಡಕವನ್ನ ಕೊಡ್ತೀರಾ? ಸದ್ಯಕ್ಕೆ ಅದಿಲ್ಲ ಮೇಡಮ್. ಹಾಗಾಗಿ ಈಗ ಕೊಟ್ಟ ಕನ್ನಡಕವನ್ನ ಅವರು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಈಗ 4 ಜಿಲ್ಲೆಯಲ್ಲಿ ನೀವು ಪರೀಕ್ಷೆಯನ್ನ ಮಾಡಿದೀವಿ, ಮೊದಲ ಹಂತದ ಪರೀಕ್ಷೆ ಮುಗಿದಿದೆ ಅಂತ ಹೇಳ್ತಾ ಇದ್ರಿ. ಆ 4 ಜಿಲ್ಲೆಯನ್ನ ಗಮನಿಸಿದಾಗ ಅಲ್ಲಿ ದೃಷ್ಟಿ ದೋಷದ ಸಮಸ್ಯೆ ಜಾಸ್ತಿ ಇದೆಯಾ ಅಥವಾ ಪೊರೆ ಇರುವಂತಹ ಸಮಸ್ಯೆ ಜಾಸ್ತಿ ಇದೆಯಾ? ಏನ್ ಹೇಳುತ್ತೆ ನಿಮ್ಮ ದಾಖಲೆ? ಇದು ಸಾಮಾನ್ಯವಾಗಿ ನಾವು ದೇಶದಲ್ಲೆಲ್ಲ ನೋಡಿದ್ರೆ ದೃಷ್ಟಿದೋಷ ಇರೋದು ಜಾಸ್ತಿ ಮೇಡಮ್, ಕಣ್ಣಿನ ಪೊರೆ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ, ದೃಷ್ಟಿದೋಷ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರಿಗೂ ದೃಷ್ಟಿದೋಷ ಇರ್ತದೆ. ಕಣ್ಣಿನ ಪೊರೆ ಬರೋದು ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ 40. ಈ ದೃಷ್ಟಿ ದೋಷ ಅಂತ ಇವಾಗ ಮಾತಾಡಿದ್ವಲ್ಲ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತಷ್ಟು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ ಡಾಕ್ಟ್ರೆ. ಈ ದೃಷ್ಟಿ ದೋಷ ಬರೋದು ಯಾತಕ್ಕೆ? ಈ ದೃಷ್ಟಿದೋಷ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಕಣ್ಣಿನ ಸಿಸ್ಟಮ್ ಇದೆ, ಕಾರ್ನಿಯಾ ಅಂತ ಇರ್ತದೆ ಹೊರಗಡೆ, ಅದು ಒಂದು ಪಾರದರ್ಶಕ. ಅದಾದ ನಂತರ ಲೆನ್ಸ್, ಕಾರ್ನಿಯಾ ಮತ್ತು ಲೆನ್ಸ್ ಮೂಲಕ ಬೆಳಕು ಹೋಗಿ ಹಿಂದ್ಗಡೆ ರೆಟಿನಾ ಅಂತಿರ್ತದೆ. ಆ ರೆಟಿನಾ ಮೇಲೆ ಬೀಳ್ಬೇಕು. ರೆಟಿನಾ ಮೇಲೆ ನಮ್ಮ ಪ್ರತಿಬಿಂಬ ಬೀಳಬೇಕು. ನಾವು ಮುಂದೆ ನಾವು ಏನ್ ನೋಡ್ತಿದ್ದೀವಿ, ಯಾವ ವಸ್ತುವಿನ ಪ್ರತಿಬಿಂಬ ಅಲ್ಲಿ ಬಿದ್ದಾಗ ಆ ವಸ್ತು ನಮಗೆ ಕಾಣ್ತದೆ. ಈ ಏನಾಗುತ್ತದೆ, ಈ ಬೆಳಕು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಲೆನ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು,
ಕಾರ್ನಿಯಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಪ್ರತಿಬಿಂಬ ಅಲ್ಲಿ ಸರಿಯಾಗಿ ಬೀಳೋದಿಲ್ಲ. ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕಾರಣ ಕಾರ್ನಿಯಾದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತದೆ. ಅದರ ವಕ್ರತೆ ಏನಿರ್ತದೆ ಆ ವಕ್ರತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದಾಗುತ್ತೆ. ನಾವು ಸ್ಪೆಕ್ಸ್ ಕೊಡ್ತೀವಲ್ಲ, ಕನ್ನಡಕ ಕೊಡ್ತೀವಲ್ಲ, ಆ ಕನ್ನಡಕದಲ್ಲಿ ಇದೇನು ವಕ್ರತೆ ಇದು ತಪ್ಪಾಗಿರುತ್ತೆ ಅದನ್ನ ಈ ಕನ್ನಡಕ ಸರಿ ಮಾಡ್ತದೆ. ಆಗ ವಸ್ತುವಿನ ಪ್ರತಿಬಿಂಬ ಸರಿಯಾಗಿ ಬೀಳುತ್ತೆ. ನೀವು ಕೇಳಿರ್ತೀರಿ -1, -2, -2.5 ಅಂತ. ಆ ಪವರ್ ಎಷ್ಟು ಅಂದ್ರೆ ಅದ್ರ ಏನು ತೊಂದರೆ ಇದೆ ಅಂತ ಅರ್ಥ. ಆ ಪವರ್ನ ನಾವು ಕನ್ನಡಕದ ಲೆನ್ಸ್ ಕೊಟ್ಟಾಗ ಅದು ಅದರಲ್ಲಿ ಹೋಗಿಬಿಟ್ಟು ಕ್ಲೀನಾಗಿ ಸರಿಯಾಗಿ ಪ್ರತಿಬಿಂಬ ಬೀಳುತ್ತೆ. ಇಷ್ಟೇ ಅದು ಸೈನ್ಸ್. ಈಗ ಇತ್ತೀಚೆಗೆ ಎಲ್ಲರೂ ಮೊಬೈಲ್ ನೋಡೋದು, ಟಿವಿ ನೋಡೋದು, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಕಣ್ಣಿನ ದೃಷ್ಟಿ ಹಾಳಾಗ್ತಾ ಇದೆ ಅನ್ನುವ ಮಾತನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಮಕ್ಕಳಿಗೆ ಹೇಳ್ತೀವಿ ತುಂಬ ಮೊಬೈಲ್ ನೋಡಬೇಡ, ಕಂಪ್ಯೂಟರ್ ಮುಂದೆ ಕೂತ್ಕೋಬೇಡ, ಕಣ್ಣು ಹಾಳಾಗುತ್ತೆ ಅಂತ. ಇದು ಎಷ್ಟು ನಿಜ? ಇದು ಸ್ವಲ್ಪ ಮಟ್ಟಿಗೆ ನಿಜಾನೇ ಮೇಡಮ್. ನಾವು ಹಿಂದಿನ ವರ್ಷಗಳು ಒಂದು 4-5 ವರ್ಷಗಳಿದ್ದೆ, 10 ವರ್ಷಗಳಿಂದ ಡೇಟಾ ತಗೊಳ್ತಾ ಇದ್ದಾಗ ಹೆಚ್ಚಾಗಿ ಮಕ್ಕಳಲ್ಲಿ ಈ ದೃಷ್ಟಿ ದೋಷ ಜಾಸ್ತಿ ಆಗ್ತಾ ಇದೆ. ಹಿಂದಿಂದಿಗೂ ಇವಾಗ ತಗೊಳ್ತಾ ಇದ್ರೆ ದೃಷ್ಟಿ. ಇದಕ್ಕೇನು ಅಂತ ನಾವು ನೋಡಿದಾಗ ಮೇನ್ ಟಿವಿ ಇತ್ತು, ಇವಾಗ ಮೊಬೈಲ್ ಬಂದಿದೆ. ಇದನ್ನು ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಇದ್ದಾಗ ಕಣ್ಣಿಗೆ ಸ್ಟ್ರೈನ್ ಆಗ್ತದೆ. ಸ್ಟ್ರೈನ್ ಆಗಿಬಿಟ್ಟು ಅದರ ಶಕ್ತಿ ಕಳ್ಕೊಬಿಡ್ತದೆ. ಅದನ್ನು ಆ ಕಣ್ಣು ಸ್ವಲ್ಪ ನೀವು ನೋಡ್ತಿರ್ತೀರಿ, ನಾವು ದೂರ ನೋಡಿದಾಗ ನಮ್ಮ ಪ್ಯೂಪಿಲ್ ಅಂತಿರುತ್ತೆ, ಆ ಪ್ಯೂಪಿಲ್ ಅಗಲ ಆಗ್ತದೆ. ಹತ್ತಿರ ನೋಡಿದಾಗ ಇರುತ್ತೆ, ಬೆಳಕು ಬಂದಾಗ ಅದು ಕಮ್ಮಿ ಆಗುತ್ತೆ, ಕತ್ಲಲ್ಲಿ ಹೋದಾಗ ಆಗುತ್ತೆ. ಇದಕ್ಕೆ ಒಂದು ಶಕ್ತಿ ಇರ್ತದೆ, ಈ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾವು ಹೆಚ್ಚಿಗೆ ಮೊಬೈಲ್ ನೋಡಿದಾಗ, ಟಿವಿ ನೋಡಿದಾಗ, ಕಂಟಿನ್ಯೂಸ್ ನೋಡಿದಾಗ. ಯಾವಾಗ ಆ ಶಕ್ತಿ ಹೋಗುತ್ತೆ ಆವಾಗ ದೃಷ್ಟಿ ದೋಷ ಬರುತ್ತೆ. ಈ ತರ ಹೆಚ್ಚು ಕಾಲ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು ಇರಬಹುದು, ಅಥವಾ ಮೊಬೈಲ್ ನೋಡ್ಕೊಂಡು ಕೆಲಸ ಮಾಡೋಂಥವ್ರು ಇರ್ಬೋದು. ಅವ್ರಿಗೆ ಏನಾದರೂ ಒಂದು ಕಿವಿ ಮಾತನ್ನ ಹೇಳ್ತೀರಾ, ಈ ಕಣ್ಣಿನ ದೃಷ್ಟಿಯನ್ನ ಸ್ವಲ್ಪ ಮಟ್ಟಿಗೆ ಕಾಪಾಡ್ಕೊಳ್ಬಹುದು ಅಂತ ಅನ್ನೋದಾದ್ರೆ ಏನ್ ಮಾಡ್ಬೇಕಾಗುತ್ತೆ? ಸಣ್ಣ ಮಕ್ಕಳಿಗಾದ್ರೆ ನಾವು ಮೊಬೈಲ್ ರಿಸ್ಟ್ರಿಕ್ಷನ್ ಮಾಡ್ಬೋದು, ಇಷ್ಟೊತ್ತೇ ನೋಡಿ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು. ಆದರೆ ಈಗ ಸಾಫ್ಟ್ವೇರ್ ಕೆಲಸಗಾರರು ಎಲ್ಲ ಅವ್ರಿಗೆ ಕಂಪ್ಯೂಟರ್ ನೋಡೋದೇ ಕೆಲಸ, ಅವ್ರಿಗೆ ಅದೇ ಉದ್ಯೋಗನೇ. ಅವರಿಗೆ 7 ಗಂಟೆ 10 ಗಂಟೆ 8 ಗಂಟೆ ನೋಡ್ತಿರ್ತಾರೆ. ಅವರು ಕಣ್ಣಿಗೆ ಒಂದು ಡ್ರಾಪ್ಸ್ ಬರುತ್ತೆ, ಲ್ಯೂಬ್ರಿಕೆಂಟ್ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು. ಆ ಲ್ಯೂಬ್ರಿಕೆಂಟ್ ಡ್ರಾಪ್ಸ್ ಹಾಕೋದ್ರಿಂದ ಅದು ಕಣ್ಣು ಡ್ರೈ ಆಗೋದನ್ನ ಸ್ವಲ್ಪ ತಡೀತದೆ. ನಾವು ಹೀಗೆ ನೋಡ್ತಿದ್ದ ಕಣ್ಣು ಡ್ರೈ ಆಗ್ತದೆ, ಅದನ್ನು ತಡೆಯೋದಕ್ಕೆ ಲೂಬ್ರಿಕೆಂಟ್ ಡ್ರಾಪ್ಸ್ ಹಾಕ್ಬೋದು. ಆಮೇಲೆ 1 ಅವರ್ಗೊಂದ್ಸರಿ ಆ ಥರ ಸ್ವಲ್ಪ ಹೆಚ್ಚು ಕಪ್ಪಿ ಒಂದು 5 ನಿಮಿಷ ಅದಕ್ಕೆ ರೆಸ್ಟ್ ಕೊಡಬೇಕು. ನಾವು ಕಂಪ್ಯೂಟರಿಂದ ಎದ್ದು ಬಿಟ್ಟು ಹೊರಗಡೆ ಹೋಗಿ ಮಾಮೂಲಿ ಬೆಳಕನ್ನು ನೋಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು 5 ನಿಮಿಷ ಕಣ್ಣಿಗೆ ರೆಸ್ಟ್, ಅಥವಾ ಕಣ್ಣು ಮುಚ್ಚಿಕೊಂಡು ರೆಸ್ಟ್ ತಗೊಂಡು ಮತ್ತೆ ಬಂದು ಮಾಡಿದ್ರೆ ಇದನ್ನ ಸ್ವಲ್ಪ ತಡೆಗಟ್ಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡ ತಕ್ಷಣ ದೃಷ್ಟಿ ಬರುತ್ತಾ, ಅಥವಾ ಅವ್ರಿಗೇನಾದರೂ ಕಣ್ಣಿಗೆ ಏನಾದರೂ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ ಹಾಕ್ಕೊಳ್ಳೋದಕ್ಕೆ? ಅದು ಎಲ್ಲವೂ ಉಚಿತವಾಗಿ ಕೊಡ್ತೀರಾ? ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಅದು ಒಂದು 5 ನಿಮಿಷ ಕೆಲಸ ಇರ್ತದೆ ಅಷ್ಟೇ. ಅದು ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಅದು ಮೊದಲೆಲ್ಲ ದೊಡ್ಡದಾಗಿ ಮಾಡ್ತಿದ್ರು, ಇವಾಗ ತುಂಬ ಸಣ್ಣ ರಂಧ್ರ ಮಾಡಿ ಸಣ್ಣ ರಂಧ್ರದಲ್ಲೇ ಅದನ್ನ ಲೆನ್ಸ್ ತೆಗಿತಾರೆ, ಮತ್ತು ಹೊಸ ಲೆನ್ಸ್ ಹಾಕ್ತಾರೆ. ಅಲ್ಲಿ ಎಂಟ್ರಾಕ್ಯುಲರ್ ಲೆನ್ಸ್, ನಾವು ಮಾಡಿರೋ ಲೆನ್ಸ್. ಆವತ್ತು ಒಂದು ದಿನ ಅವರು ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಅದು ಕಣ್ಣಿಗೆ ಮುಚ್ಚಿ ಒಂದು ಬ್ಯಾಂಡೇಜ್ ಕಟ್ಟಿರ್ತಾರೆ. 2ನೇ ದಿನ ಅದನ್ನು ತೆಗಿಬೋದು. 2ನೇ ದಿನದಿಂದಲೇ ಅವ್ರಿಗೆ ಕಣ್ಣು ಕಾಣ್ತದೆ, ಏನು ತೊಂದರೆ ಇಲ್ಲ. ಆದರೆ 1 ವಾರದವರೆಗೆ ಒಂದು ಕಪ್ಪು ಕನ್ನಡಕ ಕೊಡ್ತೀವಿ ನಾವು ಅದನ್ನು ಆ ಕಣ್ಣಿಗೆ. ಆ ಕಪ್ಪು ಕನ್ನಡಕನೂ ಉಚಿತವಾಗಿ ಕೊಡ್ತೀರಾ? ಕಪ್ಪು ಕನ್ನಡಕ ಉಚಿತವಾಗಿ ಕೊಡ್ತೀವಿ. 1 ವಾರದ ಕಾಲ ಅವರು ಕಪ್ಪು ಕನ್ನಡಕ ಹಾಕೋಬೇಕಾಗುತ್ತೆ. ಯಾಕಂದರೆ ಅದು ಗಾಯ ಆಗಿರುತ್ತಲ್ಲ ಮೇಡಮ್, ಆ ಗಾಯ ವಾಸಿ ಆಗಬೇಕು, ಆವಾಗ ಬೆಳಕು ಜಾಸ್ತಿ ಬರ್ಬೋದು ಅನ್ನೋ ಉದ್ದೇಶದಿಂದ 1 ವಾರಕ್ಕೆ ಆ ಕಪ್ಪು ಕನ್ನಡಕ ತೆಗೆದುಬಿಟ್ಟು ಪೂರ್ತಿಯಾಗಿ ಅವರು ದೃಷ್ಟಿ ಬರುತ್ತೆ. ಆವಾಗ 1 ವಾರ 15 ದಿವಸ ಹಾಕೋದಕ್ಕೆ ಒಂದು ಡ್ರಾಪ್ಸ್ ಕೊಡ್ತೀವಿ, ಆಂಟಿಬಯೋಟಿಕ್ ಡ್ರಾಪ್ಸು, ಅದನ್ನು ಉಚಿತವಾಗಿ ಕೊಡ್ತೀವಿ. ಈಗ 4 ಜಿಲ್ಲೆಯಲ್ಲಿ ಮಾಡಿದ್ದೀವಿ ನೀವು ಮೊದಲ ಹಂತದ ಒಂದು ತಪಾಸಣೆ ಅಂತ ಹೇಳ್ತಾ ಇದ್ರಿ ಡಾಕ್ಟರ್ ಶ್ಯಾಮ್ ಸುಂದರ್ ಅವರೇ. 2ನೇ ಹಂತದ ನಂತರ ಯಾವಾಗ ಇವರಿಗೆ ಕನ್ನಡಕಗಳನ್ನ ಕೊಡ್ತೀರಾ? ಶಸ್ತ್ರಚಿಕಿತ್ಸೆಯನ್ನ ಮಾಡಿಸೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ? ಶಸ್ತ್ರಚಿಕಿತ್ಸೆಗಳು ಈಗ ಯಾರ್ಯಾರಿಗೆ ನಾವು ಸೆಲೆಕ್ಷನ್ ಮಾಡಿದೀವಿ ಅವ್ರಿಗೆಲ್ಲ ಆಲ್ಮೋಸ್ಟ್ ಶಸ್ತ್ರಚಿಕಿತ್ಸೆ ಮಾಡ್ಬಿಟ್ಟಿದೀವಿ ಮೇಡಮ್. ನಾವು ಶಸ್ತ್ರಚಿಕಿತ್ಸೆನೂ ಮಾಡ್ಬಿಟ್ಟಿದ್ದೀರಾ? ಇದು ಹೆಂಗೆ ಅಂತ ಹೇಳಿದ್ರೆ, ಇದು ನಾವು ಪ್ರತಿ ವರ್ಷ ಮಾಡ್ತಾ ಇರೋ ಪ್ರೋಗ್ರಾಮೇ ಶಸ್ತ್ರಚಿಕಿತ್ಸೆ, ಹೊಸದೇನಲ್ಲ ಅದು. ಪ್ರತಿ ವರ್ಷ ನಾವು ಏಪ್ರಿಲ್ ಶುರು ಮಾಡ್ತೀವಿ, ಪ್ರತಿ ತಿಂಗಳು
ಒಂದಷ್ಟು ಕ್ಯಾಂಪ್ ಮಾಡಿ ಮಾಡ್ತಾ ಇರ್ತೀವಿ. ಈಗ ಇಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿರ್ಬೋದು ಅಷ್ಟೇ ಇದರಲ್ಲಿ. ಸೊ ಹಂಗಾಗ್ಬಿಟ್ಟು ಇದು ಆನ್ಗೋಯಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ಮಾಡ್ಬಿಟ್ಟಿವಿ. ಈಗಾಗಲೇ ನಾವು ಈ 4 ಜಿಲ್ಲೆಗಳಲ್ಲೇ 24,273 ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದೀವಿ. ಸರ್ಕಾರದ ಆಸ್ಪತ್ರೆಯಲ್ಲಿ ಇರ್ಬೋದು ಅಥವಾ NGO ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಯಲ್ಲಿ ಇರ್ಬೋದು, ಆಲ್ರೆಡಿ ಮಾಡಿದ್ದೀವಿ. ಖಾಸಗಿಯವರಿಗೆ ಮಾಡಿದವರು ನಾವು ಸರ್ಕಾರದಿಂದ ಹಣ ಕೊಡ್ತೀವಿ ಅವರಿಗೆ. ಈ ಕನ್ನಡಕಗಳನ್ನ ಎಷ್ಟು ದಿನದಲ್ಲಿ ವಿತರಿಸ್ತೀರಾ? ಕರ್ನಾಟಕದಲ್ಲಿ ಸೆಲೆಕ್ಷನ್ ಎಷ್ಟು ಜನಕ್ಕೆ ಅಂತ ಒಂದು ಹೇಳ್ಬಿಡ್ತೀನಿ. ನಾವು ಈ 4 ಜಿಲ್ಲೆಗಳಲ್ಲಿ 24 ತಾಲೂಕುಗಳಿದೆ. 24 ತಾಲೂಕುಗಳಲ್ಲಿ 67,76,000 ಜನನ ನಾವು ಪರೀಕ್ಷೆ ಮಾಡಿದ್ವಿ. ಪ್ರೈಮರಿ ಸ್ಕ್ರೀನಿಂಗ್ ಪಾಪ್ಯುಲೇಷನ್ ಇದು. ಅದರಲ್ಲಿ ಸೆಕೆಂಡರಿ ಸ್ಕ್ರೀನಿಂಗ್ಗೆ ಸೆಲೆಕ್ಟ್ ಮಾಡಿರೋರು 8,40,000 ಜನ ನಾವು ಸೆಕೆಂಡರಿ ಸ್ಕ್ರೀನಿಂಗ್ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಗ್ಲಾಸಸ್ಸು 1,61,000 ಜನಕ್ಕೆ ಗ್ಲಾಸಸ್ ಬೇಕು ಅಂತ ನಾವು ಇಟ್ಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಒಂದು ಆ್ಯಪಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ ಕನ್ನಡಕ ತಗೊಳ್ಳೋ ಪ್ರೋಸೆಸ್ಸು ನಡೀತಾ ಇದೆ. ಆ ಪ್ರೋಸೆಸ್ ತಗೊಂಡು ಯಾರು ಅದನ್ನ ಸಪ್ಲೈ ಮಾಡ್ತಾರೆ ಅಂತ ಫೈನಲ್ ಆದ ಕೂಡಲೇ ಇದನ್ನು ಅವ್ರು ಕಳಿಸ್ಬಿಟ್ಟು ಇನ್ನು 2 ತಿಂಗಳುಗಳಲ್ಲಿ ಎಲ್ಲರಿಗೂ ಕನ್ನಡಕಗಳನ್ನು ನಾವು ತರಿಸ್ತೀವಿ. ಹಾಗಾದ್ರೆ ಇನ್ನು ಚಿಕ್ಕಬಳ್ಳಾಪುರ, ಹಾವೇರಿ, ಕಲಬುರಗಿ, ಚಾಮರಾಜನಗರ ಈ 4 ಜಿಲ್ಲೆಗಳಲ್ಲಿ ಇನ್ನು ಜನರಿಗೆ ಯಾವ ದೃಷ್ಟಿ ದೋಷವೂ ಇರುವುದಿಲ್ಲ. ಅವರ ದೃಷ್ಟಿಯನ್ನ ನೀವು ಹೆಚ್ಚು ಕಡಿಮೆ ಸರಿ ಮಾಡ್ಬಿಟ್ಟಿರ್ತೀರಾ ನೀವು. ಹಾಗಾದ್ರೆ ಇದು ನಮ್ಮ ಇಡೀ ಕರ್ನಾಟಕಕ್ಕೆ ವಿಸ್ತರಿಸುವುದು ಯಾವಾಗ ಡಾಕ್ಟ್ರೇ? ಇದನ್ನ ನಾವು ಹಂತವಾಗಿ ಮಾಡಬೇಕು ಅಂತಿದ್ದೀವಿ ಮೇಡಮ್. ಒಂದೊಂದು ಸಾರಿಗೆ 4 ಜಿಲ್ಲೆ ತಗೋತಾ ಇದ್ದೀವಿ. ನೆಕ್ಸ್ಟ್ 4 ಜಿಲ್ಲೆಗಳನ್ನ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಮುಗಿದ ಕೂಡಲೇ ಈ ತಿಂಗಳಲ್ಲೇ ಬಹುಶಃ ಅದನ್ನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಯಾವ ಜಿಲ್ಲೆ ತಗೊಳ್ತೀರಾ ಹೇಳ್ಬಿಡಿ, ನಮ್ಮ ಕೇಳುಗರು ಅದು ಕೂಡ ಕೇಳಿ ಖುಷಿ ಪಟ್ಕೊಳ್ಳಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಕಣ್ಣಿನ ತಪಾಸಣೆ ಮಾಡೋದಕ್ಕೆ ಬರ್ತಾರೆ. ನಮ್ಮ ಜಿಲ್ಲೆಯ ಎಲ್ಲರಿಗೂ ಕೂಡ ದೃಷ್ಟಿ ದೋಷದ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು 2ನೇ ಹಂತದಲ್ಲಿ ಚಿತ್ರದುರ್ಗ, ರಾಯಚೂರು, ಉತ್ತರ ಕನ್ನಡ ಮತ್ತು ಮಂಡ್ಯ ಜಿಲ್ಲೆ ಈ 4 ಜನ ತಗೊಂಡಿದ್ವಿ. ಅದರ ನಂತರ ಇನ್ನೂ ಪ್ಲಾನ್ ಆಗಿಲ್ಲ. ದೇಶದಲ್ಲಿ ನಮ್ಮ ಕರ್ನಾಟಕ ಮೊದಲ ಬಾರಿಗೆ ಮಾಡ್ತಾ ಇರೋದ ಈ ಆಶಾ ಕಿರಣ ಯೋಜನೆ? ಕರ್ನಾಟಕದಲ್ಲಿ ಆಶಾ ಕಿರಣ ಅಂತ ಮಾಡ್ತಾ ಇದ್ದೀವಿ ಮೇಡಮ್. ಇದಕ್ಕೆ ಮೊದಲು ಆಂಧ್ರ ಪ್ರದೇಶದಲ್ಲಿ ಕಂಟಿ ವೆಲಗು ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದೂ ಎಲ್ಲರಿಗೂ ಕಣ್ಣಿನ ತಪಾಸಣೆ ಮಾಡಿಬಿಟ್ಟು ಶಸ್ತ್ರಚಿಕಿತ್ಸೆ ಅದಕ್ಕೆ ಮಾಡುವಂತ ಕಾರ್ಯಕ್ರಮ. ಸ್ವಲ್ಪ ವ್ಯತ್ಯಾಸಗಳಿದೆ. ಅದರ ನಂತರ ಇದು 2ನೇ ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಆಶಾ ಕಿರಣ ಯೋಜನೆಯಲ್ಲಿ ನೀವು ದೃಷ್ಟಿ ದೋಷ ಇರುವವರಿಗೆ ಕನ್ನಡಕ ಕೊಡ್ತೀರಾ, ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈ ದೃಷ್ಟಿ ಹಾಳಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಏನಾದ್ರೂ ಉಪಾಯಗಳಿದೆಯಾ? ಈ ದೃಷ್ಟಿ ಹಾಳಾಗೋದಕ್ಕೆ ಕೆಲವೆಲ್ಲ ಕಾರಣಗಳಿದೆ ಮೇಡಮ್. ಕಾರ್ನಿಯಾ ಅಂತ ನಾವು ಏನ್ ಹೇಳ್ತೀವಿ ಮುಂದಗಡೆ, ಇದು ಅದ್ರ ಒಪ್ಯಾಸಿಟಿ ಅಂತ ಆಗ್ಬಿಡ್ತದೆ. ಕಾರ್ನಿಯಲ್ ಒಪ್ಯಾಸಿಟಿ, ಅದರ ಪಾರದರ್ಶಕತ್ವ ಕಳ್ಕೊಬಿಡುತ್ತೆ. ಈ ಪಾರದರ್ಶಕತೆ ಕಳ್ಕೊಳ್ಳೋದು ತುಂಬಾ, ಕಾರ್ನಿಯಲ್ ಒಪ್ಯಾಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಕಣ್ಣಿಗೆ. ಇದಕ್ಕೆ 3-4 ಕಾರಣಗಳಿದಾವೆ. ಒಂದು, ಕಣ್ಣಿಗೆ ಏನಾದರೂ ಗಾಯ ಆದರೆ, ಇಂಜುರಿ ಆದರೆ, ಆಕ್ಸಿಡೆಂಟ್ಸು ಇಂಥದ್ರ ಆಗ್ಬಿಟ್ರೆ ಕಾರ್ನಿಯಲ್ ಒಪ್ಯಾಸಿಟಿ ಬರುತ್ತೆ. ಕಾರ್ನಿಯಕ್ಕೆ ಗಾಯ ಆಗುತ್ತೆ. ಗಾಯ ಆಗಿ ಹೀಲ್ ಆದಾಗ ಅದು ಸ್ಕಾರ್ ಆಗ್ತದೆ. ಸ್ಕಾರ್ ಆಗಿ ಒಪ್ಯಾಸಿಟಿ ಬರ್ತದೆ. ಮತ್ತೆ ಕಣ್ಣಿಗೆ ಸಣ್ಣ ಪುಟ್ಟ ಏನಾದರೂ ಬಿದ್ದರೆ, ಕಣ್ಣಿಗೆ ಧೂಳು ಆ ಥರ ಬಿದ್ದಾಗ ಅದನ್ನು ಹೆಚ್ಚು ಉಜ್ಜಿ ಅದಕ್ಕೆ ಗಾಯ ಮಾಡಿದ್ರೆ ಈ ಕಾರಣದಿಂದನೂ ಆಗ್ತದೆ. ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣಿಗೆ ಏನಾದ್ರು ಧೂಳು ಬಿದ್ದಾಗ ಉಜ್ಜೋದು ಅದು ಮಾಡಬಾರ್ದು. ಕಣ್ಣು ರೆಪ್ಪೆ ಹೊಡೆದು ಆ ಕಣ್ಣು ನೀರಲ್ಲಿ ಅದು ಹೋಗೋ ಥರ ನಾವು ಮಾಡ್ಕೋಬೇಕು. ಮತ್ತು ಶುದ್ಧವಾದ ನೀರಲ್ಲಿ ಕಣ್ಣನ್ನು ತೊಳಿಬೋದು. ಶುದ್ಧವಾದ ನೀರಲ್ಲಿ ಕಣ್ಣನ್ನು ಮುಳುಗಿಸಿ ತೆಗೆದ್ರೆ ಅದು ಏನಾದರೂ ಇದ್ರೆ ಹೋಗುತ್ತೆ. ಇಷ್ಟು ಮಾಡಿಬಿಟ್ಟು ಇನ್ನೂ ಹೋಗಲಿಲ್ಲ ಅಂತಂದರೆ ಕಣ್ಣಿನ ವೈದ್ಯರ ಹತ್ರ ಹೋಗ್ಬಿಟ್ಟು ಅದನ್ನು ತೆಗೆಸ್ಕೋಬೇಕಾಗುತ್ತೆ. ನಾವೇ ಏನಾದ್ರು ತೆಗೆಯೋದಕ್ಕೂ ಅದು ಹೋಗೋದ್ರೆ ಕಣ್ಣಿಂದ ಹೋಗುತ್ತೆ. 2ನೇದು, ಸಣ್ಣ ಮಕ್ಕಳಲ್ಲಿ ಮೊದಲು ಇತ್ತು, ಇವಾಗ ಕಮ್ಮಿ ಆಗಿದೆ. ವಿಟಮಿನ್ ಎ ಡೆಫಿಷಿಯನ್ಸಿ ಇದ್ರೆ ನೈಟ್ ಬ್ಲೈಂಡ್ನೆಸ್ ಅಂತ ನೀವು ಕೇಳಿರ್ತೀವಿ. ಇರುಳುಗಣ್ಣು ರೋಗ, ವಿಟಮಿನ್ ಎ ಕಮ್ಮಿ ಇದ್ರೆ ಈ ಇರುಳುಗಣ್ಣು ರೋಗ ಕಡಿಮೆ ಆಗೋದಕ್ಕೆ ಆಲ್ರೆಡಿ ಒಂದು ಸುಮಾರು 10-15 ವರ್ಷಗಳಿಂದಾನೇ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ ನಾವು. ಹುಟ್ಟಿದ ಮಕ್ಕಳಿಗೆ 9 ತಿಂಗಳಿಗೆ ಶುರು ಮಾಡಿ 6 ತಿಂಗಳಿಗೆ ಒಂದೊಂದ್ಸಾರಿ 5 ವರ್ಷದ ಒಳಗೆ 9 ಡೋಸ್ ವಿಟಮಿನ್ ಎ ಸಿರಪ್ ಕೊಡಿಸ್ತೀವಿ. ಅದು ನಿಮ್ಮ ಲಸಿಕಾ ಕಾರ್ಯಕ್ರಮದಲ್ಲೇ ಬಂದ್ಬಿಡುತ್ತೆ. ವಿಟಮಿನ್ ಎ ಸಿರಪ್ ಅನ್ನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. 5 ವರ್ಷದ ನಾವೇನ್ ಕೊಡ್ತೀವಿ ಅದು ತಪ್ಪಿಸದೆ ಕೊಡಿದ್ರೆ ಇದನ್ನ ನಾವು ಇರುಳುಗಣ್ಣನ್ನು ತಡೆಗಟ್ಟಬಹುದು. ಈ ವಿಟಮಿನ್ ಎ ಇನ್ನೊಂದು ಮಾಡುತ್ತೆ ಅಂತ ಹೇಳಿದ್ರೆ, ಏನು ತೊಂದರೆ ಮಾಡುತ್ತೆ ಅಂದ್ರೆ, ಕಮ್ಮಿ ಆದ್ರೆ ಕಾರ್ನಿಯಲ್ ಒಪ್ಯಾಸಿಟಿ ಮಾಡಿಬಿಟ್ಟು ಕಣ್ಣಿನ ಒಂದು ಕೆರಟೋಮಲೇಸಿಯಾ ಅಂತ ಒಂದು ಮಾಡ್ತದೆ. ಕಾರ್ನಿಯಾನ ಸ್ವಲ್ಪ ಒಪ್ಯಾಸಿಟಿ ಮಾಡ್ತಾರೆ, ಕಾರ್ನಿಯಲ್ ಒಪ್ಯಾಸಿಟಿ. ಅದನ್ನು ನಾವು ತಡೆಗಟ್ಟಬಹುದು ಈ ವಿಟಮಿನ್ ಇ ಕೊಡೋದ್ರಿಂದ. ಈ ಸಿರಪ್ ಅಲ್ಲದೆ ಯಾವ್ದಾದ್ರು ನಾವು ತಿನ್ನುವ ಆಹಾರದಿಂದ ಕಣ್ಣಿಗೆ ಏನಾದರೂ ಈ ವಿಟಮಿನ್ ಎ ಸಿಗಬಹುದೇ? ಹೌದು ಮೇಡಮ್, ವಿಟಮಿನ್ ಎ ಸಿಗುವಂತ ಆಹಾರ ಪದಾರ್ಥಗಳನ್ನ ನಾವು ತಿಳ್ಕೊಬೇಕಾಗ್ತದೆ. ಕ್ಯಾರೆಟ್ ಅಲ್ಲಿ ಹೆಚ್ಚಿಗೆ ಇರ್ತದೆ, ಹಸಿರು ಸೊಪ್ಪು ತರಕಾರಿಗಳಲ್ಲಿ ಜಾಸ್ತಿ ಇರ್ತದೆ. ಇದನ್ನು ನಾವು ಸೇವಿಸೋದ್ರಿಂದ
ವಿಟಮಿನ್ ಎ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸೇರಿ ಕಣ್ಣನ್ನು ಇದಾಗ್ತದೆ. ಆಮೇಲೆ ಕಣ್ಣಿನ ದೋಷ ಸ್ಕೂಲ್ ಹೆಲ್ತ್ ಚೆಕಪ್ ಅಂತ ಮೊದಲಿಂದಾನೇ ಮಾಡ್ತಾ ಇದ್ದೀವಿ ನಾವು. ಇದು ಕಣ್ಣಿನ ಇದು ಆಶಾಕಿರಣದಲ್ಲಿ ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಬಟ್ ಸ್ಕೂಲ್ ಮಕ್ಳಿಗೆ ಮಾತ್ರ ಎಲ್ಲ ರಾಜ್ಯದಲ್ಲಿ ಪೂರ್ತಿ ಮಾಡ್ತಾ ಇದ್ದೀವಿ ನಾವು. ವರ್ಷ ಪೂರ್ತಿ ನಮ್ಮದು RBSK ಅಂತ ಒಂದು ಕಾರ್ಯಕ್ರಮ ಇದೆ. RBSK ಕಾರ್ಯಕ್ರಮದಲ್ಲಿ ಒಂದು ಟೀಮ್ ಇರ್ತದೆ. ಆ ಟೀಮ್ ಅವರು ಹೋಗ್ತಾ ಇರ್ತಾರೆ. ಹೋಗಿ ಸ್ಕೂಲ್ಗೆ ಹೋಗಿ ಪೂರ್ತಿ ಚೆಕಪ್ ಮಾಡಿಕೊಂಡು ಎಲ್ಲರೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಆಲ್ರೆಡಿ ನಡೀತಾ ಇದೆ ಮೇಡಮ್. ಇನ್ನೊಂದು ಡಯಾಬಿಟಿಸಿಂದ ಕಣ್ಣಿಗೆ ತೊಂದರೆ ಬರ್ತದೆ. ಡಯಾಬಿಟಿಸ್ ಕಂಟ್ರೋಲ್ ಆಗದೆ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬರ್ತದೆ. ರೆಟಿನಾನಲ್ಲಿ ರಕ್ತನಾಳಗಳು ಊದ್ಕೊಂಡು ಅಲ್ಲಿ ಬ್ಲೀಡಿಂಗ್ ಆಗಿಬಿಟ್ಟು ಅದರಿಂದ ತೊಂದರೆ ಆಗುತ್ತೆ. ಇದನ್ನು ಮುಖ್ಯ ಕಾರಣ. ಸೊ ಯಾರ್ಯಾರಿಗೆ ಡಯಾಬಿಟಿಸ್ ಇದೆ ಅವರು ಕಂಟ್ರೋಲ್ ಇಟ್ಕೋಬೇಕು. ವರ್ಷಕ್ಕೊಂದ್ಸರಿ ಹೋಗಿ ಕಣ್ಣಿನ ತಪಾಸಣೆ ಮಾಡೋದ್ರಿಂದ ಅವರು ದೃಷ್ಟಿ ಕಳ್ಕೊಳ್ಳೋದನ್ನ ನಾವು ತಡೆಗಟ್ಟಬಹುದು. ಈಗ ಮನೆ ಮನೆಗೂ ಹೋಗಿ ನೀವು ಆಶಾಕಿರಣ ಈ ಒಂದು ಯೋಜನೆಯಲ್ಲಿ ಕಣ್ಣಿನ ತಪಾಸಣೆ ಮಾಡ್ತೀವಿ ಅಂತ ತಾವು ಹೇಳಿದ್ರಿ. ಈಗ ಹಳ್ಳಿ ಕಡೆ ಎಷ್ಟೋ ಜನ ಹೊಲಕ್ಕೆ ಹೋಗೋರು ಇರ್ತಾರೆ, ಮತ್ತೆ ನೀವು ಈಗ ತಾನೇ ಹೇಳಿದಾಗೆ ಶಾಲೆಗೆ ಹೋಗಿರ್ತಾರೆ ಮಕ್ಕಳು. ಯಾವ ಹೊತ್ತಿನಲ್ಲಿ ನೀವು ಹೋಗಿ ಕಣ್ಣಿನ ಪರೀಕ್ಷೆಯನ್ನ ಮಾಡ್ತೀರಾ? ನಾವು ಆಶಾ ವರ್ಕರ್ ಅದೇ ಊರಲ್ಲೇ ಇರೋದ್ರಿಂದ ಫಸ್ಟ್ ತಪಾಸಣೆ ನಾವು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಮೊದಲನೇ ರೌಂಡಲ್ಲಿ ಹೋಗ್ತೀವಿ. ಯಾರ್ಯಾರು ಇರೋದಿಲ್ಲ ಅಂಥವ್ರಿಗೆ ಬೇಕಾದರೆ ಅವರು ಸಾಯಂಕಾಲ ಮೇಲೂ ಹೋಗ್ಬೋದು. ಒಟ್ಟಿನಲ್ಲಿ ಅವ್ರು ಕವರ್ ಮಾಡಬೇಕು ಅಂತ ನಾವು ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತೀವಿ. ಅಂದ್ರೆ ನೀವು ಆಶಾ ಕಾರ್ಯಕರ್ತರಿಗೆ ನೀವು ಹೇಳ್ಬಿಟ್ಟಿದ್ದೀರಾ ಪ್ರತಿಯೊಬ್ಬರನ್ನು ನೀವು ತಪಾಸಣೆ ಮಾಡಲೇಬೇಕು. ಅದೇ ಊರಲ್ಲಿರೋದ್ರಿಂದ ಅವ್ರು ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು. ಹೋಗಿ ಅವ್ರು ಇರೋ ಟೈಮಲ್ಲೇ ಬೇಕಾದ್ರೆ ಹೋಗಿ ತಪಾಸಣೆ ಮಾಡಬೇಕು. ಅಂದ್ರೆ ಮನೆಗೆ ಹೋಗಿ ಅವರು ತಪಾಸಣೆಯನ್ನ ಮಾಡಬೇಕು. ನೀವು ಹೇಳ್ದಾಗೆ ಮನೆಯ ಮೇಲೆ ಆ ಒಂದು ಚೀಟಿಯನ್ನು ಕೂಡ ಅವರು ಅಂಟಿಸಬೇಕಾಗುತ್ತೆ. ಆ ಚೀಟಿ ಅಂಟಿಸಿದಾಗ ಮಾತ್ರ ಈ ಮನೆ ಎಲ್ಲ ಸದಸ್ಯರ ತಪಾಸಣೆಯನ್ನ ಮಾಡಲಾಗಿದೆ ಅಥವಾ ಮಾಡಿಲ್ಲ, ಎಷ್ಟು ಜನರಿಗೆ ದೃಷ್ಟಿ ದೋಷ ಇದೆ ಅಂತ ಗೊತ್ತಾಗುತ್ತೆ. ಬಹಳಷ್ಟು ವಿಷಯಗಳನ್ನ ಇವತ್ತಿನ ನಮ್ಮ ಆರೋಗ್ಯ ಧಾರೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ಶ್ಯಾಮ್ ಸುಂದರ್ ಅವರೇ. ನಮ್ಮ ಕೇಳುಗರ ಮನಸ್ಸಿನಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ ನಿಮ್ಮ ಆಶಾ ಕಿರಣ ಕಾರ್ಯಕ್ರಮದ ಬಗ್ಗೆ ಮತ್ತೆ ಈ ಕಣ್ಣಿನ ಆರೋಗ್ಯದ ಬಗ್ಗೆ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ತಮ್ಮನ್ನು ಆಹ್ವಾನಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಮಾಡಿಕೊಟ್ಟದ್ದಕ್ಕೆ ತಮಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಜಿ ಶ್ಯಾಮಸುಂದರ್, ಜಂಟಿ ನಿರ್ದೇಶಕರು, ಅಂಧತ್ವ ನಿವಾರಣಾ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇವರೊಂದಿಗೆ MS ಅನುಪಮಾ, ಸಂಕಲನ ಚೈತ್ರಾ NS. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಶಾ ಕಿರಣ ಸಾರ್ವಜನಿಕರ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆಗೆ ಆಶಾ ಕಿರಣ ನಿಮ್ಮ ಮನೆ ಬಾಗಿಲ ಬಳಿ ನಿಮ್ಮ ಕುಟುಂಬದ ಪ್ರತಿ ಸದಸ್ಯರ ಕಣ್ಣಿನ ತಪಾಸಣೆ. ದೃಷ್ಟಿದೋಷವಿದ್ದರೆ ಕನ್ನಡಕ ಉಚಿತ. ಕಣ್ಣಿನ ಪೊರೆ, ಕಣ್ಣಿನ ಇತರ ಕಾಯಿಲೆಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ. ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆಶಾ ಕಿರಣ ಯೋಜನೆ ಚಾಲ್ತಿಯಲ್ಲಿದೆ. ಕಣ್ಣಿನ ಆರೋಗ್ಯ, ದೃಷ್ಟಿಯ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲಿದೆ ಆಶಾ ಕಿರಣ ಯೋಜನೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.